ಮೈಸೂರು ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಕಡೆಯಿಂದ ಬಂದಿರೋದು. ನಿನ್ನೆನೂ ಸಹ ಬಂದಿದ್ದು. ಈ NR ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದೀವಿ. ಇಲ್ಲಿ ಬರ್ತಕ್ಕಂತ ಟ್ರಾಫಿಕ್ ಕೊಲಂಬಿಯಾ ಸಿಗ್ನಲ್ ತುಂಬಾ ಟ್ರಾಫಿಕ್ ಆಯ್ತಾ ಇದೆ ಹಾಸ್ಪಿಟಲ್ ಇರೋದ್ರಿಂದ. ಮತ್ತೆ ಈ KSRTC ಬಸ್ನವರು ಇಲ್ಲೇ ಬಂದು ಟಿಕೆಟ್ ಇಶ್ಯೂ ಮಾಡ್ತಾರೆ. ಇದು ಅವ್ರಿಗೆ ಪಾಯಿಂಟ್ ಕೊಟ್ಟಿರೋದ್ರಿಂದ ಇಲ್ಲೇ ಬಂದು ಟಿಕೆಟ್ ಇಶ್ಯೂ ಮಾಡ್ತಾರೆ. ಅದರಿಂದ ಒಂದ್ ಸ್ವಲ್ಪ ಟ್ರಾಫಿಕ್ ತುಂಬಾನೇ ಪ್ರಾಬ್ಲಮ್ ಆಯ್ತು ಸಾರ್ವಜನಿಕರಿಗೆ. ನಿನ್ನೆ ಆಂಬುಲೆನ್ಸ್ ಹೋಗ್ಬೇಕಾದ್ರೆ ನಾವೇ ಸಹ ಜಾಗನೂ ಬಿಡಿಸಿದವ್ರಿಗೆ ಅವರು ಟಿಕೆಟ್ ಇಶ್ಯೂ ಮಾಡೋದ್ರಿಂದ ಇಲ್ಲಿ ತುಂಬಾ ತೊಂದರೆ ಆಗ್ತಿದೆ ಜನಗಳಿಗೆ. ತುಂಬಾ ವೆಹಿಕಲ್ ಇರೋದ್ರಿಂದ ಇಲ್ಲಿ ಆಮೇಲೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಈ ಸಾರ್ವಜನಿಕರು ಸ್ಪಂದಿಸಬೇಕು. ದಯಮಾಡಿ NR ಸ್ಟೇಷನ್ ನವರು ಟ್ರಾಫಿಕ್ನವರು ಇದಕ್ಕೆ ಹೆಚ್ಚುವರಿ ಇಬ್ರು ಪೊಲೀಸ್ನವ್ರನ್ನ ಹಾಕಿ ಟ್ರಾಫಿಕ್ ಕಂಟ್ರೋಲ್ ಮಾಡುವಂತ ಜವಾಬ್ದಾರಿ ಕೆಲಸನ ಮಾಡಬೇಕಾಗಿ ಅವ್ರದ್ದು ಕೇಳ್ಕೊತಾ ಇದೀವಿ. ನೋಡಿ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಏನಿಲ್ಲ ಕಾಮಗಾರಿ ನಡೀತಾ ಇದೆ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಸಾರ್ವಜನಿಕರು ಸ್ಪಂದಿಸಬೇಕು. ಆದ್ರಂತೂ KSRTC ಬಸ್ನವ್ರದಂತೂ ಸುಮ್ಮನೆ ಟಿಕೆಟ್ ಇಶ್ಯೂ ಮಾಡಿದವ್ರದ್ದು ಒಬ್ಬರದೇ ಸಮಸ್ಯೆ ಆಗಿರೋದು. ಅಲ್ಲಿ ನೋಡಿ ಇದು ಯಾವ್ದೋ ಮಸಾಲೆ ಪಾನಿಪುರಿ ಚಾಟ್ಸ್ ಈ ಊರ್ನ ತೆಗಿಸ್ಬೇಕು. ಈಗ ಕಾಮಗಾರಿ ಮುಗಿಯೋ ತನಕ ಇಲ್ಲಿ ಯಾವುದೇ ಗಾಡಿನ ಪಾರ್ಕ್ ಮಾಡಕ್ ಆಗಲ್ಲ. ನಾವು ಅವರು ಸಹ ಟ್ರಾಫಿಕ್ನವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆದ್ರೂ ಪಾಪ ಅವ್ರು ಏನು ಮಾಡಕ್ಕಲ್ಲ. ಅವ್ರು ಕಣ್ ತಪ್ಪಿಸಿ ಗಾಡಿಗಳು ನಿಲ್ಸಿ ಟೂ ವೀಲರ್ಗಳು ಅವ್ರು ಇಲ್ಲಿ ಹಾಸ್ಪಿಟಲ್ ಒಳಗಡೆ ನಿಲ್ಸ್ಕೋಬೇಕು. ಇದು ಪಾರ್ಕಿಂಗ್ ಯಾರ್ಡ್, ಇದು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ. ದಯಮಾಡಿ ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಬೇಕು. NR ಸ್ಟೇಷನ್ ಅವರು ಒಂದು ಹೆಚ್ಚಿನ ಹಾಕಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಈ ಕಾಮಗಾರಿ ಮುಗಿಯೋದಂತ ಅಂತ ಹೇಳಿ ನಾವು NR ಸ್ಟೇಷನ್ ಅವ್ರಿಗೆ ನೋಡು ನಾವಿಲ್ಲಿ ಮನವಿ ಸಹ ಮಾಡ್ಕೊ ಬಂದಿದ್ದೀವಿ. ಇವಾಗ ಅವ್ರಿಗೆ ಮನವಿ ಪತ್ರ ಕೊಟ್ಬಿಟ್ಟು ಈ ಟ್ರಾಫಿಕ್ ಸಮಸ್ಯೆನ ಹೇಳಿ ನಾವು ಇದನ್ನ ಅವ್ರಿಗೆ ಮನವರಿಕೆ ಮಾಡಿಸಿದೀವಿ. ದಯಮಾಡಿ ನಮ್ಮ ಸಾರ್ವಜನಿಕರು ಕೇಳ್ಕೊಳ್ಳೋದು ಏನಂದ್ರೆ ತಾವು ಕೂಡ ಸ್ಪಂದಿಸಬೇಕು. ಮಣಿಪಾಲ್ ಹಾಸ್ಪಿಟಲ್ ಇರೋದ್ರಿಂದ ಈ ಕಡೆ ಪಾರ್ಕಿಂಗ್ ವ್ಯವಸ್ಥೆ, ಈ ಪಾರ್ಕಿಂಗ್ ವ್ಯವಸ್ಥೆನ ಮೊದ್ಲು ಇಲ್ಲಿಂದ ಬೇರೆ ಕಡೆಗೆ ಆ ಕಡೆಗೆ ಆದ್ರೂ ತಿರ್ಗಿಸಿದ್ರ ಪರವಾಗಿಲ್ಲ, ಹಿಂಗಾದ್ರೂ ತಿರ್ಗಿಸಿದ್ರ ಆಗಲ್ಲ. ಆದ್ರೂ ನೋಡಿ ಇಲ್ಲಿ ಬಸ್ಗಳು KSRTC ಬಸ್ಗಳು ಬರ್ತಾ ಇದೆ, ಅಲ್ಲಿ ನಿಂತಿದೆ. ಆ ಒಂದ್ ಇದ್ರಲ್ಲಿ ಈ ಬಸ್ ನಿಂತಿರೋದ್ರಿಂದ ಎಷ್ಟು ಸಮಸ್ಯೆ ಆಗ್ತದೆ ಅಂದ್ರೆ ನೀವೇ ನೋಡಿ. ಸಾರ್ವಜನಿಕರಿಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೀವೇ ನೋಡಿ, ಗಮನಿಸಿ ನೋಡಿ. ಅಲ್ಲಿ ನೀವು ಆ ತಕ್ಷಣಕ್ಕೆ ಸ್ಪಂದಿಸುವಂತದ್ದಾಗ್ಬೇಕು. ಆ ತಕ್ಷಣಕ್ಕೆ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಸಾರ್ವಜನಿಕರಿಗೆ ಬಹಳ ಕಷ್ಟ ಆಗ್ತಾ ಇದೆ. ದಿನೇ ದಿನೇ ಜನದ ಸಂಖ್ಯೆ ಜಾಸ್ತಿ ಆಯ್ತಾ ಇದೆ. ಇಲ್ಲಿ ಕಾಮಗಾರಿ ಕೆಲಸ ನಡೀತಾ ಇದೆ. ಆ ಕಾಮಗಾರಿ ಕೆಲಸ ನಡೀತಾ ಇರೋದ್ರಿಂದ ರಸ್ತೆ ಸ್ವಲ್ಪ ಇಕ್ಕಟ್ಟಾಗಿರೋ ರಸ್ತೆಯಲ್ಲಿ ಮಧ್ಯ ಇದೊಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಆಕಸ್ಮಿಕವಾಗಿ ಏನಾದ್ರೂ ಆಂಬುಲೆನ್ಸ್ ವ್ಯವಸ್ಥೆ ಇರುವಂತದ್ದು ಏನಾದ್ರು ಅರ್ಜೆಂಟ್ ಆಗಿ ಬರೋದಾದ್ರೆ ಇಲ್ಲಿಂದ ಆಂಬುಲೆನ್ಸ್ ಮೂವ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಬೆಂಗಳೂರು ಏನ್ ನೋಡ್ತಾ ಇದ್ವಿ ಅದ್ರ ಪ್ರತಿ ರೂಪ ಇನ್ನೊಂದ್ ಸ್ವಲ್ಪ ದಿನ ಈ ಮೈಸೂರಿನ ಈ ಕೊಲಂಬಿಯಾ ಹಾಗೂ ನಾಡಪ್ರಭು ಕೆಂಪೇಗೌಡ ವೃತ್ತದಲ್ಲಿ ನಾವು ಕಾಣ್ಬೋದು. ನೋಡಿ ಇಲ್ಲಿ ಈ ಕಾಮಗಾರಿ ನೋಡಿ, ಈ ಕಾಮಗಾರಿಗೆ ಇಷ್ಟು ರೋಡು, ಈ ರೋಡ್ನ ಇಷ್ಟು ತಕೊಂಡ್ರೆ ಅಲ್ಲಿ ನೋಡಿ ಆ ಕಡೆಯಿಂದ ಬರುವಂತದ್ದು ಅಲ್ಲಿಗೆ ಬಂದ್ರೆ ತಕ್ಷಣವಾಗಿ ಆಟೋದ ವ್ಯವಸ್ಥೆ ಇರುತ್ತೆ, ಅಲ್ಲಿ ಬಂದು ಬಸ್ಸಿನ ವ್ಯವಸ್ಥೆ ಇರುತ್ತೆ. ಎಲ್ಲ ಅದ್ರ ತಕ್ಕಾಗಿ ಅದ್ರ ಸಮಯಕ್ಕೆ ಅವ್ರು ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಜಾಗನೂ ಇಷ್ಟನ್ನ ಆವರಿಸ್ಕೊಂಡವ್ರೆ. ಇಲ್ಲಿ ಇಷ್ಟು ಜಾಗನ ಆವರಿಸ್ಕೊಂಡು ಇಲ್ಲಿ ಇಷ್ಟು ಜಾಗನ ಆವರಿಸ್ಕೊಂಡ್ರೆ ಈ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ನಾವು ಹೋಗ್ತಾ ಇರೋಂಥ ಈ ಬಸ್ಸಿನ ವ್ಯವಸ್ಥೆಯಲ್ಲಿ ನೀವು ನೋಡಿ ಸಾರ್ವಜನಿಕರು ಸ್ಪಂದಿಸ್ಬೇಕು. ನೋಡಿ ಈ ಕಾಮಗಾರಿ ಕೆಲಸ ನಡೀತಾ ಇರೋದ್ರಿಂದ ಈಗ ಶುರುವಾಗಿದೆ. ಈ ಪ್ರಗತಿಲಿರುವಂತ ಈ ಕೆಲಸ ಶುರುವಾಗೋ ಗಂಟ ಇಲ್ಲಿರುವಂತ ಜನಸಂಘಟನೆ ಸುಗಮವಾಗಿ ಹೋಗ್ಬೇಕು. ಈ ಪಾರ್ಕಿಂಗ್ ವ್ಯವಸ್ಥೆ ಅಂದ್ರೆ ನಾವು KSRTC ಬಸ್ನ ಇಲ್ಲಿ ನೋಡಿ ಇಲ್ಲಿ ನಿಲ್ಸಿ ಟಿಕೆಟ್ ತೆಗಿಯಂತ ಕೆಲಸ ಮಾಡ್ತಾ ಇದಾರೆ ಗ್ರಾಹಕರೆಲ್ಲರಿಗೂ ನಮಸ್ಕಾರ. ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾಧ್ಯಕ್ಷರು ಮಂಜುಳಾ. ಮೈಸೂರಿನ ಜನತೆಗೆ ನಮಸ್ಕಾರಗಳು. ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮಂಜುಳಾ ಮಾತಾಡ್ತೀನಿ. ನೋಡಿ, ಸಾರಿಗೆ ಸಂಸ್ಥೆ ಸಾರ್ವಜನಿಕರು ಓಡಾಡೋ ದಾರಿಲಿ ರಾಜ್ಯ ಸರ್ಕಾರ ಒಳಗೆ ಏನು ಅನುದಾನ ಕೊಟ್ಟಿಲ್ಲ. ಆದ್ರೆ ಕೊಟ್ಟಿರೋದೆಲ್ಲ ಬಿಟ್ಟಿ ಭಾಗ್ಯನೇ. ನಾಯಿಗಳಿಗೂ ಬಿಟ್ಟಿ ಭಾಗ್ಯ ಕೊಟ್ಟವ್ರೆ. ಅದು ಊಟಕ್ಕೆ ಎಷ್ಟೋ ಕೋಟಿನ ನಮ್ಗೆ ನಮ್ಮ ಸರ್ಕಾರ ಎತ್ತಿ ಮಡಗಿ ಅಷ್ಟೊಂದು ಅಭಿಮಾನ ಇರ್ತದೆ. ನೋಡಿ ಸಾರ್ವಜನಿಕರು ಓಡಾಡ್ತಾ ಇದಾರೆ. ಏನಾದ್ರು ಒಂದು ಚೂರು ಮಿಸ್ ಆದ್ರೆ ಅವ್ರಿಗೆ ಕಚ್ಚಿದ್ರೆ ಅದಕ್ಕೆ ಎಷ್ಟು ಅನುದಾನ ಇಟ್ಟವ್ರೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ಬೇಕು. ಅದಕ್ಕದು ಅನುದಾನ ಇಲ್ಲ. ಅದಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ ಸಾರ್ವಜನಿಕರು ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಲ್ಲಿ ನೋಡಿ ಅವರೇ ರಾಜಾರೋಷ ಮಲ್ಗವ್ರೆ,
ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ಮಲ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಅದು ಈಗಿನ ಈ ಸರ್ಕಾರದ ನೀತಿ ನಿಯಮ ಹೆಂಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರ್ ನಮಸ್ತೆ, ನಾವು ಮಂಜುಳಾ ಅಂತ, ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯವರು. ಈ ನಾಯಿಗಳು ಈ ತರ ಎಲ್ಲ ಇದೆಯಲ್ಲ ಸರ್, ಇದಕ್ಕೆ ಯಾರು ಕಾರ್ಪೊರೇಷನ್ ಅವರಾಗ್ಲಿ ಏನಾರಾಗ್ಲಿ ಏನು ಮಾಡಲ್ಲ. ಈ ಬತ್ತವ್ರ ಈ ಜನ ಓಡಾಡ್ಬೇಕಾದ್ರೆ ಏನಾರ ಒಂದು ಚೂರು ಮಿಸ್ ಆದ್ರೂ ಏನಾದ್ರೂ ಅಪಾಯ ಐತೆ ಎಲ್ಲ ಎಲ್ಲೆಲ್ಲಿ ಅಂದ್ರೆ ಅಲ್ಲಲ್ಲಿ ಕುತ್ಕೊಳ್ಳೋದು ಮಲ್ಕೊಳ್ಳೋದು ಎಲ್ಲ ಮಾಡ್ತಾವಲ್ಲ. ಆದಷ್ಟು ಬೇಗ ಈ ಕಾರ್ಪೊರೇಷನ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಜನಗಳಿಗೆ ತೊಂದರೆ ಆಗ್ದಂಗೆ ಇದೆಲ್ಲ ನೋಡ್ಕೊಳಕ್ ಹೇಳಿ, ಆಯ್ತಾ? ಸರ್ಕಾರ ಅನುದಾನ ಕೊಟ್ಟಿದೆಯಲ್ವಾ ಅದಕ್ಕೆ? ಅದಕ್ಕೆ ಏನು ಚಿಕನ್ ಮಟನ್ ಬಿರಿಯಾನಿ ಭಾಗ್ಯ ಕೊಟ್ಟಿದೆ ಅದಕ್ಕೆ. ಅದಂತ ನೀವು ಕಾರ್ಪೊರೇಷನ್ ಅವ್ರಿಗೆ ಹೇಳಿ ಈ ಕೂಡಲೇ ಅದನ್ನ ಒಂದು ವ್ಯವಸ್ಥೆ ಮಾಡಿ ಸರ್. ನೋಡಿ ಸ್ನೇಹಿತರೆ, ನಾವು ಇಲ್ಲಿ 3:45ಕ್ಕೆ ನಾವು ಅಧಿಕಾರಿಗಳನ್ನ ಇಲ್ಲಿ ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದೀವಿ. ಭೇಟಿ ಮಾಡಕ್ ಬಂದಿರೋ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಒಪ್ಪಂದದ ವಾಹನಗಳು ಕಾಯ್ದಿರಿಸೋದು ಇಲ್ಲಿ ಇರೋದು, ಇಲ್ಲೂ ಒಬ್ರು ಇಲ್ಲ ನೋಡಿ. ಇದು ಆಡಳಿತ ಕಚೇರಿ, ಇಲ್ಲೂ ಒಬ್ರು ಇಲ್ಲ, ಇಲ್ಲೂ ಒಬ್ರು ಇಲ್ಲ, ಅಲ್ಲೂ ಒಬ್ರು ಇಲ್ಲ. ಇಲ್ಲಿ ಸಂಚಾಲನಕಾರರಿದ್ದಾರೆ, ವಿಭಾಗೀಯ ಸಂಚಾಲಕರ ಅಧಿಕಾರಿಗಳು, ಇಲ್ಲೂ ಒಬ್ರು ಇಲ್ಲ. ನಾವು ಯಾರನ್ನ ಭೇಟಿ ಮಾಡೋದು, ಎಲ್ಲಿ ನಾವು ಏನು ಕೊಡೋದು, ಮನವಿನ ಯಾವ ರೀತಿ ಕೊಡೋದು ಅನ್ನೋದೇ ನಮ್ಗೆ ಈಗ ಯಕ್ಷ ಪ್ರಶ್ನೆ ಆಗಿದೆ. ಯಾರನ್ನ ವಿಚಾರಿಸೋದು, ಇಲ್ಲಿ ಯಾರನ್ನ ಕೇಳೋದು? ಅಲ್ಲಿ ಕೇಳಿದ್ರೆ ಇಲ್ಲೋಗಿ ಅಂತಾರೆ, ಇಲ್ಲಿ ಕೇಳಿದ್ರೆ 3 ಜನ ಆಡಳಿತದವರು, ಇಲ್ಲಿ ಒಂದು ಆಡಳಿತ ಕಚೇರಿಲಿ ಒಬ್ರು ಇಲ್ಲ. ನಾಯಿಗಳು ಮಾತ್ರ ಅಲ್ಲಿ ಸಾಕೊಂಡಿದ್ದಾರೆ. ಈ ಜನಗಳು ಎಲ್ಲಿ ಅಂದ್ರೆ ಅಲ್ಲಿ ಮಲ್ಕೊಂಡು, ಎಲ್ಲಿ ಅಂದ್ರೆ ಅಲ್ಲಿ ಕುಂತ್ಕೊಂಡು ಹೆಂಗ್ ಬೇಕಂಗೆ ಜೀವನ ಕಳೀತಾ ಇದಾರೆ. ಇಲ್ಲಿ ನೋಡಿದ್ರೆ ಈಗ ನಾವು ಇಲ್ಲಿ ಒಂದು ಮನವಿ ಪತ್ರ ಕೊಡಕ್ ಬಂದಿದೀವಿ. ಆ ಮನವಿ ಪತ್ರನ ಸ್ವೀಕಾರ ಮಾಡಕ್ಕೆ ಈ 3 ಆಡಳಿತ ಕಚೇರಿಗಳಲ್ಲಿ ಒಬ್ಬ ಸಿಬ್ಬಂದಿಗಳು ಇಲ್ಲ.